ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. MTR ಹೋಟೆಲಿನ ರಸಮ್ ಯಾರಿಗಿಷ್ಟ ಆಗಲ್ಲ ಹೇಳಿ. ಈ ರಸಮನ್ನು ಮನೇಲೇ ಮಾಡೋದಕ್ಕೆ ನಾನು ರಸಂ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಮಾಡಿ ತೋರಿಸ್ತಿರೋಂತಹ ರಸಂ ಪುಡಿನ ನೀವು ಉಪಯೋಗಿಸಿ ರಸಮ್ ಮಾಡಿದರೆ MTR ಹೋಟೆಲಿನ ರಸಮ್ನ ಟೇಸ್ಟ್, ಕಲರ್, ಫ್ಲೇವರ್ ಎಲ್ಲ ಹಾಗೆ ಇರುತ್ತೆ. ಹಾಗಾದರೆ ಈ ರಸಂ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಗುಂಟೂರು ಮೆಣಸಿನಕಾಯಿ 100 ಗ್ರಾಮು, ಬ್ಯಾಡಗಿ ಮೆಣಸಿನಕಾಯಿ 100 ಗ್ರಾಮು, ಹಾಗೆಯೇ ಧನಿಯಾ 200 ಗ್ರಾಮು, ಜೀರಿಗೆ 200 ಗ್ರಾಮು, ಮೆಣಸು 40 ಗ್ರಾಮು, ಮೆಂತ್ಯ 40 ಗ್ರಾಮು, ಸಾಸಿವೆ 20 ಗ್ರಾಮು, ಕರಿಬೇವಿನ ಸೊಪ್ಪು ಹಿಡಿಯಷ್ಟು, ಚಕ್ಕೆ 2 ಇಂಚು. ಈ ಎಲ್ಲ ಸಾಮಾನುಗಳನ್ನ ಸಪ್ರೇಟಾಗಿ ನಾವು ಹುರ್ಕೋಬೇಕಾಗುತ್ತೆ. ಮೊದಲು ನಾನಿಲ್ಲಿ ಗುಂಟೂರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಈ ಮೆಣಸಿನಕಾಯಿ ತೊಟ್ಟನ್ನ ಬಿಡಿಸ್ಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಈ ಮೆಣಸಿನಕಾಯಿ ಹುರ್ಕೋಬೇಕಾದ್ರೆ 2 ರಿಂದ 3 ಡ್ರಾಪ್ ಎಣ್ಣೆನ ಸೇರಿಸ್ಕೊಂಡ್ರೆ ಒಳ್ಳೆಯದು. ನೋಡಿ, ಇಷ್ಟು ಎಣ್ಣೆ ಆದರೆ ಸಾಕು. ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೆ ಹುರ್ಕೋಬೇಕಾಗುತ್ತೆ. ನೋಡಿ, ಕೆಂಪು ಬಣ್ಣ ಬಂದಿದೆ. ಇದನ್ನು ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ಳಿ. ಈಗ ಎಲ್ಲ ಸಾಮಗ್ರಿಗಳನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ, ಹಾಗಾಗಿ ಬೇಗ ಹುರಿಬಹುದು. ಈಗ ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿನೂ ಸಹ ತೊಗೊಂಡಿದ್ದೀನಿ. ಇದ್ರದ್ದು ತೊಟ್ಟನ್ನು ಸಹ ನಾನು ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಸಹ ನಾವು ಮೀಡಿಯಂ ಫ್ಲೇಮ್ನಲ್ಲಿ 2 ರಿಂದ 3 ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಈ ಬ್ಯಾಡಗಿ ಮೆಣಸಿನಕಾಯಿಯಿಂದ ಕಲರ್ ಬರುತ್ತೆ, ಗುಂಟೂರು ಮೆಣಸಿನಕಾಯಿಯಿಂದ ಸ್ವಲ್ಪ ಸ್ಪೈಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇವೆರಡನ್ನು ಈಕ್ವಲ್ ಆಗಿ ನಾವು ತೊಗೊಳ್ಳೋದು ಒಳ್ಳೆಯದು. ನೋಡಿ, ಈಗ ಮೆಣಸಿನಕಾಯಿ ರೆಡಿ ಆಗಿದೆ. ಸ್ವಲ್ಪ ಊದ್ಕೊಂಡಾಗಿದೆ, ಕಲರು ಚೇಂಜ್ ಆಗಿದೆ. ಇದನ್ನು ಸಹ ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ಳೋಣ. ನಾವೀಗ ಧನಿಯಾ ಬೀಜನ ಹುರ್ಕೊಳ್ಳೋಣ. ಇದನ್ನು ನಾವು ಎಣ್ಣೆ ಹಾಕಿ ಹುರಿಯೋ ಅವಶ್ಯಕತೆ ಇಲ್ಲ, ಪ್ಲೇನಾಗಿ ರೋಸ್ಟ್ ಮಾಡಿಟ್ಕೊಂಡ್ರೆ ಸಾಕು. 100 ಗ್ರಾಮು ಗುಂಟೂರು, 100 ಗ್ರಾಮು ಬ್ಯಾಡಗಿ ತೊಗೊಂಡಿದ್ರಿಂದ ನಾನಿಲ್ಲಿ 200 ಗ್ರಾಮ್ ಧನಿಯಾ ಬೀಜ ತೊಗೊಂಡು ಹುರ್ಕೋತಾ ಇದ್ದೀನಿ. ನೋಡಿ, ಧನಿಯಾ ಬೀಜ ರೆಡಿ ಆಗಿದೆ. ಇದನ್ನು ನಾವು ಒಂದು ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ಳೋಣ. ಇದೇ ಪ್ರಮಾಣದಲ್ಲಿ ತಗೊಂಡ್ರೆ ರಸಂ ಪುಡಿ ತುಂಬಾ ಚೆನ್ನಾಗಿ ಬರುತ್ತೆ. MTR ರಸಂ ಪುಡಿ ಥರನೇ ಬರುತ್ತೆ. ಈಗ ನಾನಿಲ್ಲಿ 200 ಗ್ರಾಮು ಜೀರಿಗೆನ ಸಹ ಹುರ್ಕೋತಾ ಇದ್ದೀನಿ. ಇದನ್ನು ಪ್ಲೇನಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಜೀರಿಗೆ ಚಟಪಟ ಅನ್ನಬೇಕು, ಘಮ ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ 200 ಗ್ರಾಮು, ಧನಿಯಾ 200 ಗ್ರಾಮು, ಜೀರಿಗೆ 200 ಗ್ರಾಮು. ಇದು ಮೆಷರ್ಮೆಂಟ್ ನೆನ್ಪಿಟ್ಕೊಳ್ಳಿ. ಈಗ ಜೀರಿಗೆ ರೆಡಿ ಆಗಿದೆ, ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ಳಿ. ಕೆಂಪು ಮೆಣಸಿನಕಾಯಿ ಹುರ್ಕೋಬೇಕಾದ್ರೆ ಮಾತ್ರ ಎಣ್ಣೆ ಸೇರಿಸೋ ಅವಶ್ಯಕತೆ ಇದೆ. ಇನ್ನು ಯಾವ ಪದಾರ್ಥ ಹುರ್ಕೋಬೇಕಾದ್ರೂ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ಜೀರಿಗೆನೂ ಸಹ ನಾವು ಹುರಿದಾಗಿದೆ. ಈಗ ನಾನಿಲ್ಲಿ 40 ಗ್ರಾಮ್ ಮೆಣಸು ಕಾಳನ್ನು ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಹುರ್ಕೊಂಡು ಇದನ್ನು ಸಹ ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ಳಿ. ಸಾಮಗ್ರಿಗಳನ್ನು ನಾವು ಅಷ್ಟೇ ಹಾಕ್ಕೊಂಡು ಬಂದರೆ ರುಚಿ MTR ರಸಂ ಥರನೇ ಬರುತ್ತೆ. ಸ್ವಲ್ಪ ವೇರಿಯೇಷನ್ ಆದರೆ ರುಚಿ ಚೇಂಜ್ ಆಗುತ್ತೆ. ಹಾಗಾಗಿ ನೀವು ಗಮನದಲ್ಲಿ ಇಟ್ಕೊಳ್ಳಿ ಇದನ್ನು. ಈಗ ಇಲ್ಲಿ ನಾನು ಮೆಂತ್ಯ ಕಾಳನ್ನು ಸಹ ಹುರ್ಕೋತಾ ಇದ್ದೀನಿ. 40 ಗ್ರಾಮ್ ಮೆಂತ್ಯ ಕಾಳನ್ನು ಹಾಕ್ಕೊಂಡು ಅದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೆ ಹುರ್ಕೋಬೇಕು. ಈ ರೀತಿ ಕೆಂಪು ಬಣ್ಣ ಬಂದಮೇಲೆ ಅದನ್ನು ಸಹ ಅದೇ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಆರಿಸ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಸಾಸಿವೆನ 20 ಗ್ರಾಮ್ ಸಾಸಿವೆನ ಹುರ್ಕೋತಾ ಇದ್ದೀನಿ. ಈ ಸಾಸಿವೆ ಚಟಪಟ ಅಂದರೆ ಸಾಕು, ಅಲ್ಲಿವರೆಗೆ ಹುರ್ಕೊಂಡು ಇದನ್ನು ಸಹ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಆರಿಸ್ಕೊಳ್ಳಿ. ನೋಡಿ, ಎಲ್ಲದರದ್ದು ಪ್ರಮಾಣನ ಗಮನದಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ, ರುಚಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹುರ್ಕೋತಾ ಇದ್ದೀನಿ. ಈ ಕರಿಬೇವಿನ ಸೊಪ್ಪು ತೊಳೆದು ಒರೆಸಿಟ್ಕೊಂಡಿರೋಂಥ ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಸ್ವಲ್ಪ ಗರಿ ಆದರೆ ಸಾಕು. ಅದನ್ನು ಸಹ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಆರಿಸ್ಕೊಳ್ಳಿ. ಇಲ್ಲಿ 2 ಇಂಚು ಚಕ್ಕೆನ ತೊಗೊಂಡಿದ್ದೀನಿ. ಈ ಚಕ್ಕೆನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಪುಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದೊಂದೇ ಕಾರಣ. ಈ ಚಕ್ಕೆನೂ ಸಹ ನೀವು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಆರಿಸ್ಕೊಳ್ಳಿ. ಈಗ ಪುಡಿ ಮಾಡೋದಕ್ಕೆ ಸಾಮಗ್ರಿಗಳನ್ನೆಲ್ಲ ಹುರ್ಕೊಂಡು ರೆಡಿಯಾಗಿದೆ. ಇಷ್ಟು ಸಾಮಗ್ರಿನಲ್ಲಿ 600 ರಿಂದ 700 ಗ್ರಾಮ್ ಪುಡಿಯಷ್ಟು ರೆಡಿ ಆಗುತ್ತೆ. ಇದನ್ನು ನೀವು ಮನೆಯಲ್ಲಾದರೂ ಪುಡಿ ಮಾಡ್ಬೋದು, ಇಲ್ಲ ಫ್ಲೋರ್ ಮಿಲ್ಲಾದರೂ ಕೊಟ್ಬಿಟ್ಟು ಮಾಡ್ಕೋಬಹುದು. ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ರಸಮ್ ಯಾವಾಗಲೂ ಚೆನ್ನಾಗಿ ಬರುತ್ತೆ.
ಇಲ್ಲಿ ರಸಂ ಪುಡಿ ರೆಡಿಯಾಗಿದೆ. ಸೇಮ್ MTR ರಸಂ ಪುಡಿ ಥರನೇ ಇದೆ. ಅದೇ ಸ್ಮೆಲ್ಲು, ಅದೇ ಫ್ಲೇವರು, ಅದೇ ಕಲರು. ಈ ರಸಂ ಪುಡಿ ಉಪಯೋಗಿಸಿ ರಸಂ ಮಾಡಿದರೆ MTR ಹೋಟೆಲ್ಗೆ ಹೋಗಿ ರಸಂ ಅನ್ನ ತಿನ್ನೋ ಅವಶ್ಯಕತೆಯೇ ಇಲ್ಲ. ಅಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ರಸಮ್ಮನ್ನು ರೆಡಿ ಮಾಡಬಹುದು. ನೋಡಿ, ಬಿಸಿ ಬಿಸಿ ರಸಂ ರೆಡಿಯಾಗಿದೆ. ಈ ರಸಮನ್ನು ಬಿಸಿ ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಂಡು ಜೊತೆಗೆ ಹಪ್ಪಳ ಇಟ್ಕೊಂಡು ತಿಂದರೆ ಆಹಾ, ಅದಕ್ಕಿಂತ ರುಚಿ ಇನ್ನೇನು ಬೇಕು ಅಂತ ಅನಿಸುತ್ತೆ. ಅಷ್ಟು ರುಚಿಯಾಗಿರುತ್ತೆ. ನಿಮಗೆಲ್ಲ ನಾನು ಮಾಡಿ ತೋರಿಸಿದಂತಹ ರಸಂ ಪುಡಿ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನೋಡಿ, ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಸರ್ಕಲ್ ಬರ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗುತ್ತೆ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್ ಬಾಯ್.